ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋ ಟ್ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ಅಲ್ಲಿ ನಾನು ನಿಮಗೆ ಏಂಜಲಿಕ್ ಗೈಡೆನ್ಸ್, ಓಕೆ, ಏಂಜಲ್ಸ್ ಕಡೆಯಿಂದ ಏನು ನಿಮಗೆ ಆನ್ಸರ್ಸ್ ಬರ್ತಿವೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ಇದು ಏಂಜಲಿಕ್ ಒರಾಕಲ್ ಏಂಜಲ್ ಕಾರ್ಡ್ಸ್ ಇದು. ಸೊ ನೋಡೋಣ, ಇದರಲ್ಲಿ 44 ಕಾರ್ಡ್ಸ್ ಏನೋ ಇದೆ ಈ ಡೆಕ್ ಅಲ್ಲಿ. ನಿಮಗೆ ಏನು ಏಂಜಲ್ಸ್ ಕಡೆಯಿಂದ ಒಂದು ಗೈಡೆನ್ಸ್ ಬರ್ಬೋದು ಅಂತ ಹೇಳಿ ನಾನಿವತ್ತು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ ಶಫಲ್ ಮಾಡ್ತಿದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ. ಸೊ ನೋಡೋಣ ನಿಮಗೆ ಏನೆಲ್ಲ ಗೈಡೆನ್ಸ್ ಸಿಗ್ಬೋದು ಅಂತ ಹೇಳಿ ಏಂಜಲ್ಸ್ ಕಡೆಯಿಂದ. ನಿಮಗೆ ಏನಾದ್ರು ಕ್ವಶನ್ ಇದ್ರೆ, ಯಾವ್ದಾದ್ರು ವಿಚಾರದ ಸಲುವಾಗಿ ನೀವು ನೋಡ್ಬೇಕು ಅಂತ ಇದ್ರೆ, ಓಕೆ, ಇಲ್ಲಿ ಮೊದಲು ರೊಮ್ಯಾನ್ಸ್ ಅಂತ ಬರ್ತಾ ಇದೆ. ತುಂಬಾ ಜನ ಮೋಸ್ಟ್ಲಿ ಲವ್ ರಿಲೇಟೆಡ್ ಏನೋ ಕೇಳ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ನಂಗೆ. ಓಕೆ, ಫರ್ಗಿವ್ ಮಾಡಿ, ಕ್ಷಮಿಸಿ ಬಿಡಿ ಅಂತ ತೋರಿಸ್ತಾ ಇದೆ. ಇನ್ ಕೇಸ್ ನಿಮ್ಮ ಪರ್ಸನ್ ಅಥವಾ ಯಾರೊಬ್ರು ಯಾರಿಗಾದ್ರೂ ವೆಯ್ಟ್ ಮಾಡ್ತಿದ್ರೆ, ಫರ್ಗಿವ್, ಯು ಆರ್ ರೆಡಿ, ನೀವು ರೆಡಿ ಆಗಿದ್ದೀರಾ ಇವಾಗ ಫರ್ಗಿವ್ ಮಾಡೋದಿಕ್ಕೆ. ಓಕೆನಾ? ಆಪರ್ಚುನಿಟಿ, ಮೇ ಬಿ ಇದು ಆಪರ್ಚುನಿಟಿ ತರ ಈ ಟೈಮ್ ನ ನೀವು ಯೂಸ್ ಮಾಡ್ಕೋಬಹುದು. ಆಪರ್ಚುನಿಟೀಸ್ ಅಂತ ಬಂದಿದೆ. ಓಕೆ, ಕಮ್ಯುನಿಕೇಟ್ ಕ್ಲಿಯರ್ಲಿ, ನೀವೇನ್ ಅನ್ಕೊಂಡಿದ್ದೀರಾ ಅದನ್ನ ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡಿ ಪ್ಲೀಸ್. ಆ ವ್ಯಕ್ತಿಗೆ ನಿಮಗೆ ಆಪರ್ಚುನಿಟಿ ಸಿಕ್ತು ಅಂದ್ರೆ ಏನಾದ್ರೂ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಇದ್ರೆ ದಯವಿಟ್ಟು ಅದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ರೆಸ್ ಮಾಡಿ. ಸಿಕ್ಕಿರೋ ಅಂತ ಟೈಮ್ ನ ವೇಸ್ಟ್ ಮಾಡ್ಕೋಬೇಡಿ. ರೀಕನ್ಸಿಡರ್ ಅಂತ ಬರ್ತಾ ಇದೆ. ಓಕೆ, ಮೇ ಬಿ ಕನ್ಸಿಡರ್ ಮಾಡ್ಬೋದು ನಿಮ್ಮನ್ನ. ಓಕೆ, ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತ ಬರ್ತಾ ಇದೆ. ಮೇ ಬಿ ಈ ಒಂದು ಸಿಚುವೇಶನ್ ಇಂಪ್ರೂವ್ ಆಗಬಹುದು ವಿದಿನ್ ಅ ನೆಕ್ಸ್ಟ್ ವೀಕ್ ಆರ್ ಫ್ಯೂ ಮಂತ್ಸ್ ಅಂತ ಬರ್ತಾ ಇದೆ. ಏನಾದ್ರು ಕ್ವಶನ್ಸ್ ಇದ್ರೆ ನಿಮಗೆ ಯಾವಾಗ ಆಗತ್ತೆ, ಏನು, ಯಾವಾಗ ಆಗ್ಬಹುದು, ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಆರ್ ವೀಕ್ಸ್ ಅಂತ ಬರ್ತಾ ಇದೆ. ಓಕೆ, ದಟ್ಸ್ ಕೂಲ್ ಅಲ್ವಾ? ಟ್ರಸ್ಟ್, ಮೇ ಬಿ ಆ ಪರ್ಸನ್ ನಿಮ್ಮನ್ನು ತುಂಬಾ ಟ್ರಸ್ಟ್ ಮಾಡ್ತಾರೆ ಅಂತ. ಟ್ರಸ್ಟ್ ಅಂದ್ರೆ ಇದು ನಾರ್ಮಲ್ ಟ್ರಸ್ಟ್ ಅಲ್ಲ, ಒಳಗಡೆಯಿಂದಾನೇ ಒಂದು ಟ್ರಸ್ಟ್ ಅಂತ ಇರುತ್ತೆ, ಗೊತ್ತಾ? ಸೊ ಆ ತರ ಟ್ರಸ್ಟ್ ಮಾಡ್ಬೋದು ಈ ಪರ್ಸನ್ ನಿಮಗೆ. ಟ್ರಸ್ಟ್ ವರ್ತಿ ನೀವು. ಇಂಪ್ರೂವಿಂಗ್ ಹೆಲ್ತ್, ಯಾರಾದ್ರೂ ಹೆಲ್ತ್ ಬಗ್ಗೆ ಕೇಳ್ತಾ ಇದ್ರೆ ಹೆಲ್ತ್ ಇಂಪ್ರೂವ್ ಆಗ್ತಾ ಇದೆ ಡೆಫಿನೆಟ್ಲಿ. ಸಕ್ಸಸ್ ಕೂಡ ಬರ್ತಾ ಇದೆ. ಜಾಬ್ ಸಲುವಾಗಿ ಯಾರಾದ್ರೂ ಕೇಳ್ತಾ ಇದ್ದೀರಾ, ಕೆರಿಯರ್ ಸಕ್ಸಸ್. ಮೇ ಬಿ ನಿಮ್ಮ ಲವ್ ವಿಷಯವಾಗೇ ಬಂತು ಸ್ಟಾರ್ಟಿಂಗ್ ಎಲ್ಲ, ಮೇ ಬಿ ಅದ್ರಲ್ಲೂ ಕೂಡ ಸಕ್ಸಸ್. ಮೇ ಬಿ ಆ ಪರ್ಸನ್ ಏನೋ ಕಾಂಪ್ರಮೈಸ್ ಆಗೋ ತರನೂ ಇದಾರೆ. ಟೇಕ್ ಅಪ್ ಪ್ರಾಪರ್ ಆಕ್ಷನ್ ಅಂತ ಬರ್ತಾ ಇದೆ. ಸೊ ನೋಡಿ ಗೈಸ್, ಆಕ್ಷನ್ ನ ಪ್ರಾಪರ್ ಆಗಿ ತಗೊಳ್ಳಿ. ಸೊ ದಟ್ ಯು ವಿಲ್ ಗೋಯಿಂಗ್ ಟು ವಿನ್ ಸಮಥಿಂಗ್, ಯು ವಿಲ್ ಗೋಯಿಂಗ್ ಟು ಡೂ. ಓಕೆ, ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್. ನಿಮಗೆ ತುಂಬಾ ಗೊಂದಲಗಳು, ಕ್ಲಾರಿಟಿ ಇಲ್ಲ, ಏನ್ ಮಾಡ್ಬೇಕು ಅಂತ ಎಲ್ಲ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಮಾಡುವಂತ ಮೆಡಿಟೇಷನ್ ನಿಮಗೆ ಏನೋ ಒಂದು ಆನ್ಸರ್ ನ ತಗೊಂಬಂದ್ ಕೊಡ್ಬೋದು, ಅಥವಾ ಏನಾದ್ರೂ ಕ್ಲಾರಿಟಿ ಕೊಡ್ಬೋದು. ಹೆಲ್ಪ್ಫುಲ್ ಪೀಪಲ್, ನಿಮ್ಮ ಸುತ್ತಮುತ್ತ ಜನ ಇದ್ದಾರೆ ನಿಮಗೆ ಹೆಲ್ಪ್ ಮಾಡೋದಕ್ಕೆ. ನಿಮಗೇನಾದ್ರೂ ಸರಿಯಾಗಿ ಏನ್ ಮಾಡ್ಬೇಕು ಎಂತ ಗೊತ್ತಾಗಿಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಸೀನಿಯರ್ಸ್ ಇರ್ಬೋದು, ಗುರುಗಳಿರ್ಬೋದು, ಅಥವಾ ಯಾರೋ ಒಬ್ರು ಇದ್ದಾರೆ ಫ್ರೆಂಡ್ಸು, ಅವರ ಒಂದು ಮಾರ್ಗದರ್ಶನ ಅಥವಾ ಹೆಲ್ಪ್ ನ ನೀವು ಖಂಡಿತವಾಗ್ಲೂ ತಗೊಳ್ಬಹುದು. ಹೆಲ್ಪ್ ತಗೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ಲೆಟ್ ಗೋ ಅಂತ ಬಂದಿದೆ. ಆದಷ್ಟು ನೆಗೆಟಿವಿಟಿ, ಏನಾದ್ರೂ ನೆಗೆಟಿವ್ ಆಗಿ ಥಿಂಕ್ ಮಾಡೋದು, ಅಥವಾ ಯಾವ್ದನ್ನಾದ್ರೂ ನನ್ ಕೈಲಿ ಆಗ್ತಾನೆ ಇಲ್ಲ ತುಂಬಾ ಹಿಡಿದಿಟ್ಕೊಳಕ್ಕೆ ಅಂತ ಹೇಳಿದ್ರೆ ದಯವಿಟ್ಟು ಅದನ್ನ ಲೆಟ್ ಗೋ ಮಾಡಿ ಯೂನಿವರ್ಸ್ಗೆ ಸರೆಂಡರ್ ಆಗಿ. ಓಕೆನಾ? ಅಂಡ್ ಆಲ್ಸೋ ಬಿ ಅಸರ್ಟಿವ್, ತುಂಬಾನೇ ಕೇರ್ಫುಲ್ ಆಗಿರಿ. ಬಿ ಅಸರ್ಟಿವ್, ಓಕೆ? ಬಿಕಾಸ್ ಇಲ್ಲಿ ಕ್ಲಾರಿಟಿಗಳ ಜೊತೆಗೆ ಒಂದು ಏನ್ ಹೇಳ್ತಾರೆ, ಒಂದು ವಾರ್ನಿಂಗ್ ಕೂಡ. ವಾರ್ನಿಂಗ್ ಅನ್ನಕ್ಕಿಂತ ಒಂದು ಅಲರ್ಟ್ ಆಗಿರುವ ಅವೇಕ್ನಿಂಗ್ ಕಾರ್ಡ್ ಕೂಡ ಬರ್ತಾ ಇದೆ. ಬಿ ಅಸರ್ಟಿವ್, ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ಟೆಸ್ಟ್ ದ ವಾಟರ್. ಓಕೆ, ಇಟ್ಸ್ ಅಪ್ ಟು ಯು ವೆದರ್ ಟು ಟೇಕ್ ಇಟ್ ಆರ್ ನಾಟ್. ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗೋದು ಅಥವಾ ಏನೋ ಒಂದು, ಇಟ್ ಇಸ್ ಅಪ್ ಟು ಯು. ನಿಮ್ಗೆ ಬಿಟ್ಬಿಟ್ಟಿದ್ದಾರೆ ಯೂನಿವರ್ಸ್, ನೀವೇ ಹ್ಯಾಂಡಲ್ ಮಾಡಿ, ಎಲ್ಲ ಗೊತ್ತಿದೆ ನಿಮ್ಗೆ ಅಂತ ಹೇಳಿ. ಓಕೆ, ಅಂಡ್ ಆಲ್ಸೋ ಗೆಟ್ ಮೋರ್ ಇನ್ಫಾರ್ಮೇಶನ್. ಯಾವ್ದಾದ್ರು ವಿಚಾರದ ಸಲುವಾಗಿ ನೀವು ಅದು ಇದು ಅಂತ ಗೊಂದಲಗಳಿದ್ರೆ ನಿಮಗೆ, ಪ್ಲೀಸ್ ಗೆಟ್ ಮೋರ್ ಇನ್ಫಾರ್ಮೇಶನ್.
ತುಂಬಾ ವಿಷಯಗಳನ್ನ ಇನ್ಫಾರ್ಮೇಶನ್ ತಗೊಳ್ಳಿ, ಕಲೆಕ್ಟ್ ಮಾಡಿ, ಆಮೇಲೆ ಮಾಡಿ. ರಿಕವರಿ ಮೇ ಬಿ ಇಲ್ಲಿ ತುಂಬಾ ಜನ ಹೀಲಿಂಗ್ ಹೋಗ್ತಾ ಇದೆ ಅನ್ಸ್ತಾ ಇದೆ, ರಿಕವರಿ ಹೋಗ್ತಾ ಇರ್ಬೋದು ನಿಮ್ಮ ಲೈಫ್ ಅಲ್ಲಿ, ರಿಕವರಿ ಪೀರಿಯಡ್ ಕೂಡ ಆಗಿರ್ಬೋದು ನಿಮಗೆ. ರಿಮೈನ್ ಪಾಸಿಟಿವ್ ಆಗಿರಿ. ಓಕೆ, ಜಾಸ್ತಿ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ನೆಗೆಟಿವ್ ನ ದೂರ ಮಾಡಿ. ನೆಗೆಟಿವ್ ಜನಗಳು ಬಂದ್ರು ಕೂಡ ಇಗ್ನೋರ್ ಮಾಡಿ ಗೈಸ್, ಜಸ್ಟ್ ಲೆಟ್ ದೆಮ್ ಗೋ. ಸುಮ್ಮನೆ ಇಗ್ನೋರ್ ಮಾಡಿ, ಅಥವಾ ಜಾಸ್ತಿ ತಲೆಗೆ ತಗೊಳಕ್ ಹೋಗ್ಬೇಡಿ. ನೀವು ನಿಮ್ಮ ಪಾಸಿಟಿವಿಟಿನ ಕಾಪಾಡ್ಕೊಳ್ಳಿ, ನಿಮ್ಮ ಓರಾನ ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ಓಕೆ, ಲುಕ್ ಫಾರ್ ಎ ಸೈನ್ ಅಂದ್ರೆ ಇದು ಏಂಜಲಿಕ್ ಸೈನ್ ಬರುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಗೊತ್ತಾಗ್ತಿಲ್ಲ ಏನ್ ಮಾಡ್ಬೇಕು, ಏನು ಎಂತ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರೆ ಫೆದರ್ ಸಿಗ್ಬೋದು, ಅಥವಾ ಏನೋ ಒಂದು ಹಕ್ಕಿಗಳನ್ನ ನೋಡ್ಬೋದು, ಅಥವಾ ಕ್ಯಾಟ್ಗಳನ್ನ ನೋಡ್ಬೋದು, ಅಥವಾ ಏನೋ ಒಂದು ಗಾಳಿ ಬೀಸ್ದಂಗ್ ಆಗ್ಬೋದು, ಏನಾದ್ರೂ ಬಟರ್ಫ್ಲೈ ನೋಡ್ಬೋದು, ಅಥವಾ ಏನಾದ್ರೂ ಒಂದು ಸೈನ್. ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ ರೀ, ಇದು ತುಂಬಾ ಗುಡ್ ಸೈನು. ಏನೋ ಒಂಥರ ಸ್ಮೆಲ್ ಬಂದಂಗ ಆಗುತ್ತೆ ನೋಡಿ, ಹೊಸ ಸ್ಮೆಲ್, ಒಳ್ಳೆ ಸ್ಮೆಲ್ ಬಂದಂಗ ಆಗುತ್ತೆ. ಅದನ್ನು ಕೂಡ ಒಂದ್ ಸೈನ್ ತರ ಕನ್ಸಿಡರ್ ಮಾಡ್ಬೋದು ನೀವು, ಏಂಜಲ್ ನಿಮ್ಮ ಸುತ್ತಮುತ್ತ ಇದ್ದಾರೆ ಅಂತ ಹೇಳಿ. ಸೊ ಆತರ ಏನಾದ್ರು ಏಂಜಲಿಕ್ ಸೈನ್ ಇದ್ರೆ ನೋಡಿ. ಲಿಸನ್ ಟು ಯುವರ್ ಇಂಟ್ಯೂಷನ್ಸ್ ಅಂತ ಬರ್ತಾ ಇದೆ. ದಯವಿಟ್ಟು ನಿಮ್ಮ ಒಳಮನಸ್ಸು ಏನ್ ಹೇಳತ್ತೆ ಅದಕ್ಕೆ ನೀವು ಇದ್ ಮಾಡಿ. ನಿಮ್ಮ ಒಳಮನಸ್ಸು ಏನು ಒಂದು ಸೈನ್ ನ ಹೇಳತ್ತೆ ಅದಕ್ಕೆ ನೀವು ರೆಸ್ಪಾಂಡ್ ಮಾಡಿ. ಡೋಂಟ್ ಸ್ಟಾಪ್ ಅಂತಾನು ಬರ್ತಾ ಇದೆ. ಸ್ಟಾಪ್ ಮಾಡಕ್ ಹೋಗ್ಬೇಡಿ. ನೀವೇನಾದ್ರೂ ಪ್ರಯತ್ನಗಳು ಪಡ್ತಾ ಇದ್ರೆ ದಯವಿಟ್ಟು ಅದನ್ನ ಪ್ರೇ ಮಾಡಿ, ಟ್ರೈ ಮಾಡಿ. ದರ್ ಈಸ್ ಸಮಥಿಂಗ್ ಬೆಟರ್, ಯಾವ್ದೋ ಒಂದು ಬೆಟರ್ ಆಗಿರೋ ಅಂತ ಒಂದು ಥಿಂಗ್ ನಿಮ್ಮ ಕಡೆ ಬರ್ತಾ ಇದೆ. ಸಮಥಿಂಗ್ ಬೆಟರ್ ಏನೋ ಇದೆ ನೋಡಿ ನಿಮ್ ಲೈಫ್ ಅಲ್ಲಿ. ಸೊ ಅದ್ ಗೊತ್ತಾಗತ್ ನಿಮಗೆ ವಿತಿನ್ ಅ ವೀಕ್ ಆರ್ ನೆಕ್ಸ್ಟ್ ಫ್ಯೂ ಡೇಸ್, ವಿತಿನ್ ಅ ಮಂತ್ ಅಂತ ಬರ್ತಾ ಇದೆ. ಇಫ್ ಯು ಬಿಲೀವ್, ನಿಮಗೆ ನಂಬಿಕೆ ಇದ್ರೆ ಮಾತ್ರ ಟ್ರೈ ಮಾಡಿ. ಓಕೆ, ಇಫ್ ಯು ಬಿಲೀವ್ ದೆನ್ ಯು ಟ್ರೈ. ನೋ ನೀಡ್ ಟು ವರಿ ಮಾಡಬೇಡಿ. ವರಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಬರ್ತಾ ಇದೆ ಇಲ್ಲಿ. ಡೋಂಟ್ ವರಿ, ನೋ ನೀಡ್ ಟು ವರಿ. ಓಕೆ, ವೇಟ್, ಜಸ್ಟ್ ವೇಟ್. ವರಿ ಮಾಡಬೇಡಿ, ವೇಟ್ ಮಾಡಿ, ನೋಡೋಣ ಏನಾಗತ್ತೆ ಅಂತ ಹೇಳಿ ಅಂತ. ಎಸ್, ಇಟ್ಸ್ ಅ ಬಿಗ್ ಎಸ್ ಅಂತ ಬರ್ತಾ ಇದೆ ಗೈಸ್. ಓಕೆ, ಎಸ್ ಅಂತ ಬರ್ತಾ ಇದೆ. ಕಾಂಪ್ರಮೈಸ್ ಅಂತಾನು ಬರ್ತಾ ಇದೆ, ಕಾಂಪ್ರಮೈಸ್ ಅಂತ ಕೂಡ ಬರ್ತಾ ಇದೆ ಗೈಸ್. ಓಕೆ, ಅಗೇನ್ ಐ ಗಾಟ್ ಅ ಬಿಗ್ ಹ್ಯಾಪಿ ಚೇಂಜಸ್. ಮೇ ಬಿ ಬಿಗ್ ಹ್ಯಾಪಿ ಚೇಂಜಸ್ ಬರ್ತಾ ಇದೆ ಗೈಸ್. ಓಕೆ, ಅಂಡ್ ಆಲ್ಸೋ ಅಬಂಡೆನ್ಸ್ ಬರ್ತಿದೆ ಗೈಸ್. ಅಬಂಡೆನ್ಸ್ ಬರ್ತಾ ಇದೆ. ತುಂಬಾ ಜನ ಅಬಂಡೆನ್ಸ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ ಅಂತ ಅನಿಸ್ತಾ ಇದೆ ನಂಗೆ. ಪರ್ಫೆಕ್ಟ್ ಟೈಮಿಂಗ್. ಓಕೆ, ಪರ್ಫೆಕ್ಟ್ ಟೈಮಿಂಗ್ ಆಲ್ರೆಡಿ ಬಂದಿತ್ತು, ಡಬಲ್ ಟೈಮ್ ಪರ್ಫೆಕ್ಟ್ ಟೈಮ್ ಬರ್ತಾ ಇದೆ. ಆಸ್ಕ್ ಯುವರ್ ಏಂಜಲ್ಸ್, ನಿಮ್ಮ ಇಷ್ಟ ದೇವಗಳು ಏಂಜಲ್ಸ್ ಯಾರಾದ್ರೂ ಇದ್ರೆ ಅವರಿಗೆ ನೀವು ಹೆಲ್ಪ್ ಸಹ ಕೇಳಬಹುದು. ಓಕೆ ಗೈಸ್, ಇದು ನಮ್ಗೆ ಇವತ್ತಿನ ಏಂಜಲ್ ಗೈಡೆನ್ಸ್ ಸಿಕ್ಕಿದ್ದು. ಬಹಳಷ್ಟು ಗೈಡೆನ್ಸ್ ಸಿಕ್ಕಿದೆ ನಮಗೆ. ಓಕೆನಾ, ಇದರಲ್ಲಿ ನಿಮ್ಮ ಸಿಚುವೇಶನ್ಗೆ ನೀವು ಯಾವ್ದನ್ನ ಚೂಸ್ ಮಾಡ್ತೀರಾ ಅಂತ ಹೇಳಿ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಪಾಸಿಟಿವ್ ಕಾರ್ಡ್ಸೇ ಬಂದಿದೆ. ಅಂಡ್ ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೊಂಡು ನಾನು ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ. ಇನ್ ಕೇಸ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು. ಅಂಡ್ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋಟ್ ರೀಡಿಂಗ್. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಗೈಸ್.